ನಮಸ್ತೆ. ಸಂಖ್ಯೆಗಳ ವಿವರ: ನಿಮ್ಮ ಡೇಟ್ ಆಫ್ ಬರ್ತ್ ಕೂಡಿಸಿಕೊಂಡು ನೋಡಬಹುದು. ಮೊಬೈಲ್ ನಂಬರ್ ಅಥವಾ ವೆಹಿಕಲ್ ನಂಬರು ನೋಡಿಕೊಂಡು ಫಲ ತಿಳಿಯಬಹುದು. ಮೊದಲು ನನ್ನ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. 53. ಸಾರ್ವಜನಿಕ ಜೀವನದಲ್ಲಿ ಆಸಕ್ತಿ ಇರುತ್ತದೆ. ಇವರಿಗೆ ಗೆಲುವು ಸಾಧನೆ ಮಾಡುತ್ತಾರೆ, ಆದರೆ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ತೊಂದರೆಗಳು ಬರಬಹುದು. ಅದಕ್ಕೆ ಬುಧ ಮತ್ತು ಗುರು ಶನಿ ಜಪ ಪೂಜೆ ಮಾಡಿದರೆ ಒಳ್ಳೆಯದು. 5 ಎಂದರೆ ಬುಧ, 3 ಅಂದರೆ ಗುರು, ಎರಡೂ ಸೇರಿಸಿ 8 ಆಗುತ್ತದೆ. ಹಾಗಾಗಿ 54 ಕಾಯಿಲೆಗಳನ್ನು ಗುಣ ಮಾಡುವ ಶಕ್ತಿ ಇದಕ್ಕೆ, ಈ ನಂಬರ್ಗೆ ಇದೆ. ವಿವಾಹ ಜೀವನದಲ್ಲಿ ಸುಖ ಸಂತೋಷ ಸ್ವಲ್ಪ ಕಡಿಮೆ ಇರುತ್ತದೆ. ಹಾಗಾಗಿ 4 ರಾಹು ಶಾಂತಿ ಮಾಡಿಕೊಳ್ಳಿ. ಬುಧ ಅಂದರೆ ಗೋವಿಂದನ ಜಪ ಮಾಡಿದರೆ ಒಳ್ಳೆಯದು. ಐಶ್ವರ್ಯ ಸಂಪಾದನೆ ಇದೆ, ಆದರೆ ಕೆಲವು ಜನರಿಂದ ನೋವು ಆಗಬಹುದು. 55ನೇ ನಂಬರು, ತುಂಬ ಬುದ್ಧಿವಂತರು ಆಗಿರುತ್ತಾರೆ. ವೈರಿಗಳನ್ನು ಸುಲಭವಾಗಿ ಸೋಲಿಸುತ್ತಾರೆ. ಗೆಲುವು ನಿಮ್ಮದೇ, ಲಾಭ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು, ಇಲ್ಲದಿದ್ದರೆ ದುರಂತ ಜೀವನ ಆಗುತ್ತದೆ. ಬುಧ ಶಾಂತಿ ಮಾಡಿದರೆ ಒಳ್ಳೆಯದಾಗುತ್ತದೆ. 56 ಬುಧ ಮತ್ತು ಶುಕ್ರ ಕಾಂಬಿನೇಷನು ಎಲ್ಲ ಕಷ್ಟಗಳಿಗೂ ಪರಿಹಾರ. ಇದನ್ನು ಚಾಂಟ್ ಮಾಡಬಹುದು. 56 ನಂಬರ್ನ ಧನಲಾಭ ಆಗುತ್ತದೆ. ಮನಸ್ಸು ಅಶಾಂತಿ ಇರುತ್ತದೆ, ಆದರೆ ಈ ಸಂಖ್ಯೆ ತುಂಬ ಶಕ್ತಿಯುತವಾದದ್ದು, ಬುದ್ಧಿವಂತಿಕೆಯನ್ನು ಕೊಡುತ್ತದೆ. ಬುಧ ಶುಕ್ರ ಜಪ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ಹೀಂ ದುಂ ದುರ್ಗಾಯ ನಮಃ 21 ಸಲ ಜಪ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ.